ಈ ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಕೇಳಿದಾನೆ. ಮತ್ತೆ ಸ್ಟ್ಯಾಂಡರ್ಡ್ ಫಿಗರ್ ಯೂಸ್ ಮಾಡೋದು. ನೋಡೋಣ ಹೆಂಗೆ ಸ್ಟ್ಯಾಂಡರ್ಡ್ ಫಿಗರ್ನ ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾನು ಇದನ್ನ ಡಿವೈಡ್ ಮಾಡ್ತೀನಿ ಆಯ್ತಾ. ನನಗೆ ಇದು ಸ್ಟ್ಯಾಂಡರ್ಡ್ ಫಿಗರ್ ಇದಲ್ಲ, ಈ ತರ ಇಲ್ಲಿ ಏನಾದ್ರೂ ಆಗತ್ತಾ ಅಂತ ನೋಡ್ತೀನಿ. ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿಂದ ಇದು 3 ನೋಡಿ, ಇದು 3, ಇದು ಒಂದು ಸ್ಟ್ಯಾಂಡರ್ಡ್ ಫಿಗರ್. ಅದೇ ರೀತಿ ಇಲ್ಲಿ ಈ ಸೈಡ್ ಏನಿದೆ ನೋಡಿ, ಈ ಸೈಡ್ ಇದು 3, ಇದು ಒಂದು ಸ್ಟ್ಯಾಂಡರ್ಡ್ ಫಿಗರ್. ಮತ್ತೆ ಸ್ಟ್ಯಾಂಡರ್ಡ್ ಫಿಗರ್ ಯಾವ್ದಾಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನಿದೆ ಅಲ್ಲ, ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಿಗರ್. ಸೊ ಅದರಲ್ಲಿ 3 ಆಯ್ತು, ಈ ದೊಡ್ಡದಲ್ಲಿ 3 ಆಯ್ತು, ಇದರಲ್ಲಿ 3 ಆಯ್ತು, 9 ಆಯ್ತಾ. ಇದು ಬಿಟ್ಟು ಮತ್ತೆ ಯಾವುದು ಆಗಬಹುದು ಇಲ್ಲಿ ಚೆಕ್ ಮಾಡೋಣ ಬನ್ನಿ. ಸರಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನ ನಾವು ತಗೊಂಡಿದ್ದೀವಿ, ಇದನ್ನ ತಗೊಂಡಿಲ್ಲ. ಸೊ ಇದು 3 3 3 9. ಇಲ್ಲಿ ಇದೇನು ಕಾಣ್ತಾ ಇದೆಯಲ್ಲ, ಇದು 10. ನಾವು ಇದನ್ನ ತಗೊಂಡಿಲ್ಲ, ನಾವು ತಗೊಂಡಿರೋದು ಇದನ್ನ ತಗೊಂಡಿದ್ದೀವಿ, ಹೌದಾ, ಇದನ್ನ ತಗೊಂಡಿದ್ದೀವಿ, ಇದನ್ನ ತಗೊಂಡಿಲ್ಲ. ಸೊ ಇಲ್ಲೇನು ಕಾಣ್ತಿದೆಯಲ್ಲ, ಇದು 11 ಆಗುತ್ತೆ. ಓಕೆ, 11. ಸೊ 9 + 2 11. ಇದು ಬಿಟ್ಟು ಮತ್ತಷ್ಟು ತ್ರಿಭುಜಗಳು ಆಗ್ತವೆ. ಹೇಗೆ ಅಂದ್ರೆ, ಇಲ್ಲಿ ಆಕೃತಿ, ಈ ಆಕೃತಿ ಮತ್ತು ಈ ಆಕೃತಿ ಎರಡು ಜಾಯಿಂಟ್ ಆದ್ರೆ ಮತ್ತಷ್ಟು ತ್ರಿಭುಜಗಳು ಆಗುತ್ತೆ. ಅದು ಯಾವುದು ಅಂತ ನೋಡೋಣ. ಈಗ ನಾವು ಇದನ್ನ ತಗೊಂಡ್ರೆ ನೋಡಿ, ಇಲ್ಲಿ ನೋಡಿ, ಇದನ್ನ ತಗೊಂಡ್ರೆ ಇಲ್ಲಿ ಒಂದಾಗುತ್ತೆ +1. ಅದೇ